ಎಸ್ ವಿಧಾನ ಪರಿಷತ್ನಲ್ಲಿ ಬಿಕೆ ಹರಿಪ್ರಸಾದ್ ಮಾತನಾಡ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳೋಣ. ಬಿಜೆಪಿ ಕಾಂಗ್ರೆಸ್ ಸದಸ್ಯರ ನಡುವೆ ವಾಗ್ವಾದ ನಡೀತಾನೆ ಇದೆ. ವಿಧಾನ ಪರಿಷತ್ನಲ್ಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ವಾಗ್ವಾದ ನಡೀತಾ ಇದೆ. ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಜಟಾಪಟಿ ಮುಂದುವರಿತಾ ಇದೆ. ಬಿಕೆ ಹರಿಪ್ರಸಾದ್ ಪರಿಷತ್ನಲ್ಲಿ ಮಾತನಾಡ್ತಾ ಇದ್ದಾರೆ. ನಿನ್ನೆ ಕೂಡ ರಾಜ್ಯಪಾಲರನ್ನ ಅಡ್ಡಗಟ್ಟಿದ್ರು ಬಿಕೆ ಹರಿಪ್ರಸಾದ್. ಹೇಳ್ತೀನಿ ಹೇಳಕ್ ಬಿಡಿ ನಮಗೆ ಹೇಳಕ್ ಬಿಡಿ. ಈಗ ಕ್ರಿಯಾಲೋಪ ಹೇಳ್ತೀನಿ ಕೇಳಿ. ಸಂವಿಧಾನಿಕ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅರ್ಪಣೆ ಮಾಡಿದ್ದಾರೆ. ಯಾಕಂದ್ರೆ ಈ RSS ಅವರು ಯಾವತ್ತೂ ಬೇಕಾಗಿಲ್ಲ. ಬಲಾತ್ಕಾರಿ ಪಾರ್ಟಿಗಳವರು ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಬಿಟ್ಟಿಲ್ಲ. ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥವ್ರು ಲಫಂಗಿಯವರು ಸುಪ್ರೀಂ ಕೋರ್ಟಿಂದ ಕೊಡ್ರಿ ನೀವು ಕೊಡ್ರಿ ಹರಿಪ್ರಸಾದ್ ಕೂತ್ಕೊಳ್ರಿ. ಈಗ ನಾವು ನೋಟಿಸ್ ಕೊಟ್ಟಿರಿ, ಮಾತಾಡಿ. ಯಾರನ್ನ ಪರ್ಟಿಕ್ಯುಲರ್ ಒಬ್ಬರ ಹೆಸರು ಇದರಲ್ಲಿ ಬರೆದಿಲ್ಲ. ನೀವು ಯಾರನ್ನ ಹೊರಗೆ ಕೇಳಿ, ನಾನು ಮಾತಾಡ್ಬೇಕು ನೋಡು. ಯಾರು ಸ್ಪೆಸಿಫಿಕ್ ಆಗಿ ನೀವು ಹೆಸರು ಬರೋದು ಯಾರನ್ನ ಹೊರಗೆ ಹಾಕಬೇಕು ಅನ್ನೋದು ಬರೆದಿಲ್ಲ. ನಾ ಮಾಹಿತಿಯನ್ನು ಕೇಳಿದ್ದೀನಿ. ಆ ಸಂಬಂಧ ನಡೆದು ಜಂಟಿ ಸಂಬಂಧ ಬರಲಿ, ಅದು ಬಂದಂತ ಕೇಳಿ ತಿಳಿಸ್ತೀನಿ. ಆಮೇಲೆ ಹರಿಪ್ರಸಾದ್ ಅವರ ಈ ವಿಷಯಕ್ಕೆ ಸಂಬಂಧ ಬರಂಗಿಲ್ಲ. ನಿಮ್ಮ ಏನಂದ್ರೆ ಈ ಪಾಯಿಂಟ್ ಆಫ್ ಆರ್ಡರನ್ನು ನಾನು ತಿರಸ್ಕಾರ ಮಾಡಿದೆ. ಆಯ್ತು ಹೇಳಿ ತಿರಸ್ಕಾರ. ನೀವು ಓದಿ ಕೊಡಪ್ಪ, ಓದಿ ಕೊಡಿ, ನಿಮ್ಮ ಪೇಪರ್ ಓದಿ ತಗೊಳ್ಳಿ ನಿಮ್ಮ ಪತ್ರ ನೋಡಿ. ಒಂದು ನಿಮಿಷ ನೀವು ನನಗೆ ಮಾತಾಡಕ್ಕೆ ಬಿಡ್ಲಿಲ್ಲ ಅಂದ್ರೆ ಅದೆಲ್ಲ ಕಟ್ಕೋಬಾರ್ದು. ನಾನು ಚಡ್ಡಿ ಹೊತ್ತಿಲ್ಲ. ನಾನು ಸದನದ ಗೌರವದ ಪ್ರಶ್ನೆ ಇದು. ಸಭಾಧ್ಯಕ್ಷರೇ, ಸದನದ ಗೌರವದ ಪ್ರಶ್ನೆ ಇದು. ಅತ್ಯಾಚಾರಿಗಳ ಪಕ್ಷ ಸಭಾಧ್ಯಕ್ಷರೇ, ಸದನದ ಗೌರವ ಇದು. ನೋಡ್ರಿ, ಈಗ ಒಂದು ನಿಮಿಷ ಸದನದ ಗೌರವ ರಾಷ್ಟ್ರಗೀತೆಗೆ ಅಪ್ಪನ ಮಾಡಿದ್ದಾರೆ.
ಭ್ರಷ್ಟಾಚಾರಿಗಳ ಪಾರ್ಟಿ, ಅತ್ಯಾಚಾರಿಗಳ ಈಗ ಪಾರ್ಟಿ, ಲಂಚಗೆಟ್ಟವರು, ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡದೇ ಇರೋರು, ಸಂವಿಧಾನಕ್ಕೆ ಗೌರವ ಕೊಡದೇ ಇರೋರು, ಇವ್ರಿಂದ ನಾವು ಕಲಿಬೇಕಾ? ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥ ನಾಯಕರಿಗೆ ಊಟ ರಾಜ್ಯ ವಹಿಸ್ತಾ ಇದ್ದಾರೆ. ಅತ್ಯಾಚಾರಿಗಳು ಯಾರ್ದೋ ಹೆಸರು ಸದನವನ್ನು 10 ನಿಮಿಷ ಮುಂದೆ ಬಿಡಲ್ಲ. ವಿಷಯಗಳಲ್ಲಿ ಗಮನಿಸ್ತಾ ಇದ್ರಿ. ಅಂಡ್ ಬಿ ಕೆ ಹರಿಪ್ರಸಾದ್ ಅವರ ಬಾಯಲ್ಲಿ ಬರ್ತಾರ ಮಾತುಗಳೇನ್ರಿ ಅದು? ವಿಧಾನ ಪರಿಷತ್ ಅಂತ ಹೇಳಿದ್ರೆ ಬುದ್ಧಿವಂತರ ಚಾವಡಿ, ಚಿಂತಕರ ಚಾವಡಿ ಅಂತ ಹೇಳ್ತಾರ ಅದನ್ನ. ಅಲ್ಲಿ ಕುತ್ಕೊಂಡು ಲಫಂಗಗಳು, ಅತ್ಯಾಚಾರಿಗಳು, ಅಂಥವ್ರು ಇಂಥವ್ರು, ಎಂಥ ಭಾಷೆ ರೀ ಪ್ರಯೋಗ ಇದು? ಅಲ್ಲಿ ವಿಚಾರ 1000 ಇರಲಿ, ಅದು ಏನಾದ್ರಾಗಿರ್ಲಿ. ಎಸ್, ವಿಧಾನಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಅಂಡ್ ವಿಧಾನ ಪರಿಷತ್ನಲ್ಲಿ ಮಾತುಗಳು ಎಂಥ ಮಾತುಗಳು ಬರ್ತಾ ಇದೆ ಅಂತಂದ್ರೆ ಇವರೆಲ್ಲ ಯೋಗ್ಯರ ಅಂತ. ಇವರೆಲ್ಲ ಯೋಗ್ಯರೇನ್ರಿ ವಿಧಾನ ಪರಿಷತ್ ಒಳಗಡೆ ಕಾಲಿಡ್ಲಿಕ್ಕೆ? ಎಂಥ ಭಾಷೆಗಳು ಬರ್ತಾ ಇದೆ. ನಿನ್ನೆ ನೋಡಿದ್ರೆ ವಿಧಾನಸೌಧದ ಒಳಗಡೆ ನಿಂತ್ಕೊಂಡು ಬಿಜೆಪಿ ಅವರು ಭ್ರಷ್ಟರು, ಸುಳ್ಳು, ವ್ಯಭಿಚಾರಿಗಳು ಅನ್ನೋ ಪದವನ್ನ ಬಿ ಕೆ ಹರಿಪ್ರಸಾದ್ ಪ್ರಯೋಗ ಮಾಡಿದ್ರು. ನೀವು ಪಕ್ಷವನ್ನ ಟೀಕಿಸುವಂತ ಭರದಲ್ಲಿ, ವಿಪಕ್ಷವನ್ನ ಟೀಕಿಸುವಂತ ಭರದಲ್ಲಿ ಎಂತೆಂಥ ಪದಗಳನ್ನ ಬಳಸ್ತಾ ಇದ್ದೀರಿ ಬಿ ಕೆ ಹರಿಪ್ರಸಾದ್ ಅವರೇ? ನಿಮ್ಮ ಹಿರಿತನಕ್ಕೆ ಶೋಭೆ ತರ್ತವ ಅಂತ ಪದಗಳು. ಇವತ್ತು ನೀವು ಪರಿಷತ್ನಲ್ಲಿ ಸಭಾಪತಿಗಳು ಕೂತ್ಕೊಂಡಿರ್ಬೇಕಾದ್ರೆ ಅವ್ರ ಎದುರುಗಡೆ ಕೂತ್ಕೊಂಡು ನೀವು ಬಿಜೆಪಿ ಅವ್ರಿಗೆ ಹೇಳ್ತೀರಿ ಲಫಂಗರು ಅವರು ಅನ್ನೋಂಥ ಪದಗಳನ್ನ ಬಳಸ್ತೀರಿ. ನೀವು ಯೋಗ್ಯರೇನ್ರಿ? ನೀವು ಕಾಂಗ್ರೆಸ್ನವರಾಗ್ಲಿ ಬಿಜೆಪಿ ಅವರಾಗ್ಲಿ ಯೋಗ್ಯತೆ ಇದೆಯಾ ನಿಮ್ಗೆ ಪರಿಷತ್ನಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ? ಗದ್ದಲ ಹಿನ್ನೆಲೆಯಲ್ಲಿ ಪರಿಷತ್ ಕಲಾಪವನ್ನ ಸಭಾಪತಿಗಳು ಮುಂದೂಡಿದ್ರು. ಇನ್ನೇನ್ ಮಾಡ್ತಾರೆ ಪಾಪ ಅವರು? ಗಲಾಟೆ ಗದ್ದಲದಲ್ಲೇ ಕಲಾಪಗಳನ್ನ ಮುಗಿಸ್ಬಿಡ್ತಾ ಇದ್ದೀರಿ. ಪರಿಷತ್ ಕಲಾಪವನ್ನ ಮುಂದೂಡ್ಲಾಯಿತು. ಪೋಕ್ಸೋ ಕೇಸ್ನಲ್ಲಿರುವ ನಾಯಕರಿಂದ ಪಾಠ ಕಲಿಬೇಕಾಗಿಲ್ಲ ಅಂತ ಹರಿಪ್ರಸಾದ್ ಹೇಳಿದ್ರು. ಅತ್ಯಾಚಾರಿ ಆರೋಪಿಗಳು ಅಂತ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ರು. ಏನು ಕಾಂಗ್ರೆಸ್ನಲ್ಲಿರೋರೆಲ್ಲರೂ ಸಾಚಾಗಳು? ಹಾಗಾದ್ರೆ ಎಂತೆಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀರಿ ನೀವಲ್ಲಿ? ಈ ವಿಧಾನ ಪರಿಷತ್ಗೆ ನಿಮ್ಮನ್ನ ಆಯ್ಕೆ ಮಾಡಿರೋದು ಇಂಥ ವಿಚಾರಗಳನ್ನ ಚರ್ಚೆ ಮಾಡಿ ಅಂತಲೋ, ಯಾವ ವಿಚಾರಗಳನ್ನ ಚರ್ಚೆ ಮಾಡಿ ಅಂತ ಹೇಳಿ? ನೀವು ಸಾಕು ಗೊತ್ತಾಗ್ತಿದೆ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕೇಳಿ. ನೀವು ಕೇಳಂಗಿಲ್ಲ ಮಾತಾಡೋದು ನೋಡಿ. ನಾ ಹೇಳ್ತೀನಿ, ನೀವು ನನ್ನ ಲೆಟರ್ ಕೊಟ್ಟಿರಿ, ವಿಷಯ ನನ್ನ ಮುಂದೆಲ್ಲ ಇದೆ. ಈಗ ನೀವು ಮಾತಾಡಿದಿರಿ, ಏನು ವಿಷಯ ಎಲ್ಲ ಸದನಕ್ಕೆ ಗೊತ್ತಾಗಿದೆ. ನೀವು ಮಾತಾಡ್ತೀರಿ ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ತೀರಿ? ಈಗೆಲ್ಲ ಗೊತ್ತಿದ್ದ ವಿಷಯ ಐತಲ್ಲ. ಒಂದ್ ನಿಮಿಷ